Dear students, in this session, let us learn complex numbers. The conjugate of x plus iy into 1 minus 2i is 1 plus I. The conjugate of 1 plus x plus iy into 1 minus 2i is 1 plus I. Then x minus iy is 1 plus I by 1 minus 2i. X plus iy is 1 minus I by 1 minus 2i. X equals 5 and x is equal to minus 1 by 5 ಅಂತ ಕ್ವಶನ್ ಇರೋದು. ಇಲ್ಲಿ ಅಬ್ಸರ್ವ್ ಮಾಡೋಣ ಏನಂತಂದ್ರೆ ಈಗ ಕಾಂಜುಗೇಟ್ ಆಫ್ ಎಕ್ಸ್ ಪ್ಲಸ್ ಐ ವೈ ಇಂಟು 1 ಮೈನಸ್ 2i ಈಸ್ 1 ಪ್ಲಸ್ ಐ ಅಂದ್ರೆ ನಾನಿಲ್ಲಿ z ಅಂದ್ರೆ ಎಕ್ಸ್ ಪ್ಲಸ್ ಐ ವೈ ಇಂಟು 1 ಮೈನಸ್ 2i ಅಂತ ತಗೊಂಡ್ರೆ ಆವಾಗ z bar is equal to 1 plus I. That implies z bar 1 plus I andre z is equal to 1 minus I agate. So now we can equate this. Z is equal to 1 minus I here and z is equal to given number, that is x plus iy into 1 minus 2i. Therefore x plus iy into 1 minus 2i is equal to 1 minus I. That implies x plus iy is equal to 1 minus I divided by 1 minus 2i, which is in option B here. So option B is the right choice. If z is a complex number with mod z equals 1 and z plus 1 by z is equal to x plus iy, then xy is equal to option A 0, option B 1 ಇದೆ, option C 2 ಇದೆ and option D cannot be found ಅಂತ ಇದೆ. It's given that modulus of z is equal to 1 here. Modulus of z is 1 ಅಂತ ಕೊಟ್ಟಿದೆ. This implies z bar is equal to 1. Z into its conjugate, that is z bar is equal to 1, which implies that z bar is equal to 1 by z ಆಗುತ್ತೆ. This relation, you know, this is properties of complex numbers ಅಲ್ಲಿ ಬರುತ್ತೆ. z bar equals 1 ಯಾವಾಗ ಅಂದ್ರೆ mod z is equal to 1 ಆದ್ರೆ. So z bar is equal to 1 by z ಆಯ್ತು. ನಮಗೆ ಬೇಕಿರೋದು ಇವಾಗ z plus 1 by z, which is equal to z plus 1 by z andre z bar. So z plus z bar is purely real. For the reason, ನೋಡಿ x plus iy ಅನ್ಕೊಳ್ಳೋಣ. This z is x plus iy ಅನ್ಕೊಂಡ್ರೆ z bar ಅಂದ್ರೆ x minus iy ಆಗುತ್ತೆ. ಹಾಗಾದ್ರೆ z plus z bar ಅಂದಾಗ ನಮಗೆ x plus iy plus x minus iy cancel ಆಗಿ you will get 2x, which is real, purely real. ಹಾಗಾಗಿ z plus z bar is purely real. Purely real means y is equal to 0 ಆಗಿರುತ್ತೆ. y equals 0 ಆಯ್ತು ಅಂತ ಆದ್ಮೇಲೆ what is the value of xy? That is some x into 0, which is 0. ಅಲ್ಲಿಗೆ xy is equal to 0. Option A is the right choice. If the complex number lies in the third quadrant, find the quadrant in which
its conjugate lies. This is the question. ಈಗ ನಾವೇನ್ ಮಾಡೋಣ ಅಂದ್ರೆ ಒಂದು ಕಾಂಪ್ಲೆಕ್ಸ್ ನಂಬರ್ ನ ಕನ್ಸಿಡರ್ ಮಾಡೋಣ ವಿಚ್ ಇಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ನೋಡಿ ಥರ್ಡ್ ಕ್ವಾಡ್ರೆಂಟ್ ಅಂದ್ರೆ ಇದು ಇಲ್ಲಿ ಬರುತ್ತೆ. ದಿಸ್ ಇಸ್ ದ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇದೆ ಅಂದ್ರೆ ಎಕ್ಸ್ ಕೋಆರ್ಡಿನೇಟು ನೆಗೆಟಿವ್ ಇರುತ್ತೆ, ವೈ ಕೋಆರ್ಡಿನೇಟು ಅದು ಕೂಡ ನೆಗೆಟಿವ್ ಇರುತ್ತೆ. ಸೊ ದಟ್ ಈಸ್ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಮೈನಸ್ ಎಕ್ಸ್ ಮೈನಸ್ ಐ ವೈ, ಈ ಫಾರ್ಮ್ ಅಲ್ಲಿ ಇರುತ್ತೆ ಇದು. ಹಾಗಾದ್ರೆ ಇದ್ರ ಕಾಂಜುಗೇಟ್ ಯಾವ ತರ ಇರುತ್ತೆ ಅಂದ್ರೆ ಮೈನಸ್ ಎಕ್ಸ್ ಪ್ಲಸ್ ಐ ವೈ. ಸೊ ಮೈನಸ್ ಎಕ್ಸ್ ಪ್ಲಸ್ ಐ ವೈ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಈಗ ಎ ಪ್ಲಸ್ ಐ ಬಿ ಇದ್ರೆ ಅದರ ಕಾಂಜುಗೇಟ್ ಎ ಮೈನಸ್ ಐ ಬಿ. ನಾವು ಕೋಎಫಿಷಿಯಂಟ್ ಆಫ್ ಐ ಇದಲ್ವಾ, ಅಲ್ಲಿ ಏನ್ ಸೈನ್ ಇದೆ ಆ ಸೈನ್ ಅನ್ನ ಚೇಂಜ್ ಮಾಡ್ತೀವಿ ಇದು ಕಾಂಜುಗೇಟ್ ಅಂದಾಗ. ಹಾಗಾಗಿ ಎ ಪ್ಲಸ್ ಐ ಬಿ ಇದ್ರೆ ಎ ಮೈನಸ್ ಐ ಬಿ, ಮೈನಸ್ ಎಕ್ಸ್ ಮೈನಸ್ ಐ ವೈ ಥರ್ಡ್ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೈನಸ್ ಎಕ್ಸ್ ಪ್ಲಸ್ ಐ ವೈ ಆಯ್ತು, ವಿಚ್ ಇಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್. If z is equal to x plus iy, then the equation modulus of z plus 1 equals modulus of z minus 1 represents parabola, x-axis, y-axis ಮತ್ತೆ a circle ಅಂತ ಇದೆ. So to get the answer for this question, let us take z is equal to x plus iy. z equals x plus iy ತಗೊಂಡ್ರೆ ಅವಾಗ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ 1 ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಮೈನಸ್ 1 ಅಂತ ಆಗುತ್ತೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಅಂದ್ರೆ ರಿಯಲ್ ಪಾರ್ಟ್ 1 ಕಡೆ ಬರ್ಕೊಂಡೆ ಪ್ಲಸ್ ಐ ವೈ ಇಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ ಎಕ್ಸ್ ಮೈನಸ್ 1 ಪ್ಲಸ್ ಐ ವೈ. ಈಗ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂತ ಇದ್ದಿದ್ರೆ ದಟ್ ಈಸ್ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಆಗ್ತಿತ್ತು. ಈಗ ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಐ ವೈ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಪ್ಲಸ್ ಐ ವೈ. ಮೊದಲನೇ ಪಾರ್ಟ್ ಅಲ್ಲಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ರಿಯಲ್ ಪಾರ್ಟ್ ಎಕ್ಸ್ ಪ್ಲಸ್ 1, ಇಮ್ಯಾಜಿನರಿ ಪಾರ್ಟ್ ವೈ. ಸಿಮಿಲರ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್ ಮೈನಸ್ 1 ದಿಸ್ ಈಸ್ ದ ರಿಯಲ್ ಪಾರ್ಟ್ ಅಂಡ್ ವೈ ಇಸ್ ದ ಇಮ್ಯಾಜಿನರಿ ಪಾರ್ಟ್. ಹಾಗಾದ್ರೆ ಇದು ಮಾಡ್ಯುಲಸ್ ಏನಾಗುತ್ತೆ ಅಂದ್ರೆ ವಿ ಗೆಟ್ ರೂಟ್ ಆಫ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್ plus y square is equal to root of x minus 1 whole square plus y square ಅಂತ ಆಯ್ತು. That implies ಈಗ squaring on both sides we get x squaring on both sides, and also we will expand this x plus 1 whole square so that we get x square plus y square plus 2x plus y square here. On the right hand side I have x square plus ಇದು x square plus 1 square, that is 1 here, plus 2x plus y square. Right hand side ಅಲ್ಲಿ x square plus 1 minus 2x plus y square ಬಂತು. ಈಗ ನೋಡಿ x square ಎಲಿಮಿನೇಟ್ ಆಯ್ತು, y square ಎಲಿಮಿನೇಟ್ ಆಯ್ತು, ಈ ಕಡೆ 1 square ಆ ಕಡೆನೂ 1 square ಇದೆ ಅದು ಕೂಡ ಎಲಿಮಿನೇಟ್ ಆಯ್ತು. ಅಲ್ಲಿಗೆ 2x is equal to minus 2x implies 4x equals 0, which implies x is equal to 0. So allige x is equal to 0 represents y axis. We know that x equals 0 represents y axis. So option C is the right choice. Option C is the right choice. Next nodi, the least positive integer n for which 1 plus I to the power of n by 1 minus I whole to the power of n minus 2 is positive is. So options 4 ಇದೆ ನೋಡೋಣ ಯಾವ ವ್ಯಾಲ್ಯೂ ಆಫ್ n ಗೆ this is positive ಅನ್ನೋದು ಕ್ವೆಶ್ಚನ್. ಇಲ್ಲಿ let me consider this given complex number, that is 1 plus I to the power of n by 1 minus I to the power of n minus 2 ಇದೆ. This can be written as 1 plus I to the power of n by 1 minus I to the power of n into 1 minus I whole to the power of minus 2 ಆಯ್ತು. ಅಂದ್ರೆ a to the power of m minus n ಇದೆ ಅಲ್ವಾ, ಇಲ್ಲಿ
a to the power of m into a to the power of minus n ಬರ್ಕೊಂಡಿದ್ದೀನಿ. 1 plus I by 1 minus I ಎರಡಕ್ಕೂ ಪವರ್ n ಇರೋದ್ರಿಂದ we can write it as 1 plus I by 1 minus I to the power of n into ಈ 1 minus I whole to the power of minus 2 ನ್ಯೂಮರೇಟರ್ ಹೋದ್ರೆ 1 minus I whole square ಆಗುತ್ತೆ. Now you can recall one thing, 1 plus I by 1 minus I ಅಂದ್ರೆ ಏನು, ಆಮೇಲೆ 1 minus I by 1 plus I ಅಂದ್ರೆ ಏನು ಅಂತ. ಈಗ 1 plus I by 1 minus I ಅಂದ್ರೆ I ಆಗುತ್ತೆ. ಹೇಗೆ ಅಂತ ನಾನು ತೋರಿಸ್ತೀನಿ ಇಲ್ಲಿ. 1 plus I by 1 minus I ನ ಸಾಲ್ವ್ ಮಾಡಿದ್ರೆ ಇದರ ಕಾಂಜುಗೇಟ್ ಆಫ್ ದ ಡಿನಾಮಿನೇಟರ್ ಇಂದ ನಾನು ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ. ಅಲ್ಲಿಗೆ 1 plus I divided by 1 minus I into 1 plus I ಆಗುತ್ತೆ, which is equal to numerator ಅಲ್ಲಿ a plus b whole square is a square plus b square plus 2ab ಅಂದ್ರೆ 2i divided by ಇಲ್ಲಿ a square minus b square, a plus b into a minus b, that is 1 square minus I square, which is equal to I square ಮತ್ತೆ 1 cancel ಆಗುತ್ತೆ. We are left with 2i in the numerator and in the denominator 1 square plus I square, I square ಅಂದ್ರೆ minus 1, ಹಾಗಾಗಿ 1 plus 1 is 2, which is equal to I. Similarly ಇದೇನಾದ್ರು ರೆಸಿಪ್ರೋಕಲ್ ಇದ್ದಿದ್ರೆ ಮೈನಸ್ I ಆಗ್ತಿತ್ತು. ಹಾಗಾದ್ರೆ ಈಗ ಗಿವನ್ ಕಾಂಪ್ಲೆಕ್ಸ್ ನಂಬರ್, ಗಿವನ್ ಎಕ್ಸ್ಪ್ರೆಷನ್ ಅಂತ ತಗೋತೀನಿ, is I to the power of n ಆಯ್ತು. I to the power of n into 1 minus I square ಅಂದ್ರೆ 1 square plus I square minus 2i ಆಯ್ತು. So that is equal to I square ಮತ್ತೆ 1 square cancel ಆಯ್ತು, I square is minus 1. So we have minus 2 into I to the power of n into I ಆಯ್ತು, that is minus 2 into I to the power of n plus 1. ಈಗ minus 2 ಇಲ್ಲಿದೆ. ಈಗ I to the power of n plus 1 ನೆಗೆಟಿವ್ ಆದರೆ ಇದು ಪಾಸಿಟಿವ್ ಆಗುತ್ತೆ. ಅಂದ್ರೆ ನೋಡಿ, the least positive integer n for which this given complex number is positive is ಅಂತ ಕ್ವಶನ್ ಇರೋದು. ಈಗ ನಮಗೆ ಬಂದಿರೋದು ಒಂದು ನೆಗೆಟಿವ್ minus 2 into I to the power of n plus 1 ಬಂದಿದೆ. ಅಲ್ಲಿಗೆ if I to the power of n plus 1 is negative, then minus 2 into I to the power of n plus 1 is positive. Therefore n is equal to 1 ಕೊಟ್ರೆ I square is minus 1. When n is equal to 1, ಆವಾಗ this given expression becomes minus 2 into I to the power of 1 plus 1, that is I square. I square is minus 1, which becomes 2 here, which is positive. ಹಾಗಾದ್ರೆ the least positive integer n, ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಇಂಟಿಜರ್ ಸ್ಟಾರ್ಟ್ ಆಗೋದೇ 1 ಇಂದ, ಇಲ್ಲಿ ಕೊಟ್ಟಿರೋದ್ರಲ್ಲೂ 1 2 3 4 ಇದೆ, ಅಲ್ಲಿಗೆ 1 ಇಂದ ಸ್ಟಾರ್ಟ್ ಆಗ್ತಿದೆ. ಸೊ when you give n is equal to 1, the given expression becomes a positive value. So option A is the right choice. The conjugate of 2 plus 3i divided by 1 plus I, the conjugate of 2 plus 3i by 1 plus 2i is, ನೋಡಿ, 8 plus I by 5, 8 minus I by 5, 2 plus 3i by 5, 2 minus 3i by 5. ಈಗ ನಾನು ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅನ್ನ z ಅಂತ ತಗೊಂಡ್ರೆ z is equal to 2 plus 3i by 1 plus 2i. I have to find conjugate of this, that is z bar is equal to 2 minus 3i divided by 1 minus 2i ಆಗುತ್ತೆ. ಹಾಗಾದ್ರೆ this is z bar is equal to, ಇದರ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, so that I have 1 plus 2i is the conjugate of the denominator. Here also multiply by 1 plus 2i, so that 2 plus minus 3i into 1 plus 2i, ನ್ಯೂಮರೇಟರ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಇವೆರಡನ್ನು, ಎರಡು ಟರ್ಮ್ ನ, so that I have 2 plus 4i minus 3i minus 6i square divided by a plus b into a minus b is a square minus b square, 4i square ಆಯ್ತು. ಸೊ ನ್ಯೂಮರೇಟರ್ ನೋಡೋಣ, 4i minus 3i I ಆಯ್ತು, 6i square is minus of minus 6 plus 6, 6 plus 2 is 8 here, ಆಮೇಲೆ 4i minus 3i is plus I divided by 4 plus 1 5, that is 8 plus I by 5, which is in option A here. Option A is the right choice.
The conjugate of 2 minus 3i by 3 plus 4i is options 4 ಇದೆ as usual. ಈಗ ನಾವೇನ್ ಮಾಡೋಣ, ಲಾಸ್ಟ್ ಪ್ರಾಬ್ಲಮ್ ತರಹನೇ ಇಲ್ಲಿ z ಅಂತ ಕನ್ಸಿಡರ್ ಮಾಡೋಣ. ಕೊಟ್ಟಿರುವಂತ ಕಾಂಪ್ಲೆಕ್ಸ್ ನಂಬರ್ನ ಅದು 2 minus 3i by 3 plus 4i ಅಂತ ಆಯ್ತು. That implies z bar is equal to 2 plus 3i ಆಯ್ತು. ಅದರ ಕಾಂಜುಗೇಟ್ 2 minus 3i ನ ಕಾಂಜುಗೇಟ್ 2 plus 3i. ಡಿನಾಮಿನೇಟರ್ ನೋಡಿ 3 plus 4i ಇದೆ, ಅದರ ಕಾಂಜುಗೇಟ್ 3 minus 4i ಆಯ್ತು. ಈಗ ನೆಕ್ಸ್ಟ್ ಡಿನಾಮಿನೇಟರ್ ನ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಡಿವೈಡ್ ಮಾಡಿ, ದಟ್ ಈಸ್ 3 plus 4i divided by 3 plus 4i ಮಾಡೋಣ. ಸೊ ದಟ್ ನ್ಯೂಮರೇಟರ್ ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 3 2s are 6 plus 4 2s are 8i plus 9i plus 12i square ಆಯಿತು, divided by a plus b into a minus b, a square minus b square. Therefore we get 12i square is minus 12. 6 minus 12 ಅಂದ್ರೆ minus 6 ಆಯಿತು. 9 plus 8 17i ಆಯಿತು, divided by ಇಲ್ಲಿ i square minus 1, ಅಲ್ಲಿಗೆ I have 3 square 4 square i square, a plus b into a minus b. 3 square minus 4 square i square ಇದೆ, ಅಲ್ಲಿಗೆ 16 plus 9 which is equal to 25 here. Therefore we get minus 6 plus 17i by 25, which is in option B here. You can observe option B is the right choice. The complex number 1 plus 2i by 1 minus i lies in which of the following quadrant is the question. First, second, third and fourth. ಈಗ 1 plus 2i by 1 minus i ಅನ್ನೋದು ಯಾವ quadrant ಅಲ್ಲಿ ಇದೆ ಅನ್ನೋದು question. So to get the answer for this question, we will reduce this to a plus ib form. So z ಅಂತ ತಗೊಳ್ಳೋಣ ಇದು, which is 1 plus 2i by 1 minus i. ಇದರ ಕಾಂಜುಗೇಟ್ ಯಾವುದು, ಡಿನಾಮಿನೇಟರ್ದು 1 plus i, ಅದರಿಂದ ಮಲ್ಟಿಪ್ಲೈ ಡಿವೈಡ್ ಮಾಡಬೇಕು ಇಂಟು 1 plus i ಅಂತ. ಸೊ ದಟ್ ಐ ಹ್ಯಾವ್ 1 into 1 plus i plus 2i plus 2i square is the numerator. ಮಲ್ಟಿಪ್ಲೈ ಮಾಡಿಕೊಂಡೆ ನ್ಯೂಮರೇಟರ್ ಎರಡನ್ನು 1 plus 2i into 1 plus i ಅಂತ. ಡಿನಾಮಿನೇಟರ್ ಅಲ್ಲಿ 1 square minus i square ಆಯಿತು. ಈಗ ನ್ಯೂಮರೇಟರ್ ಏನಾಯ್ತು ನೋಡಿ, 2i square ಅಂದ್ರೆ minus 2, 1 minus 2 is minus 1 ಆಯಿತು. ಆಮೇಲೆ plus 3i ಆಯಿತು, divided by i square is minus 1, so I have 2 here. So this is in the form of minus 1 by 2 plus 3 by 2i, that is minus 1 by 2 3 by 2. ಈ ತರ ಇದೆ ಆರ್ಡರ್ಡ್ ಪೇರ್ ಅಂತ ಅನ್ಕೊಂಡ್ರೆ. So x negative, y is positive. X is negative and y is positive ಇಲ್ಲಿ ಬರುತ್ತೆ. So it lies in the second quadrant, minus plus. So option B is the right choice. So a plus ib form ಇದನ್ನ reduce ಮಾಡ್ಕೊಂಡ್ಬಿಟ್ರೆ we can find the answer easily. If z is a complex number such that z is equal to minus z bar, if z is a complex number such that z is equal to minus z bar andre, then z is purely imaginary ಅನ್ನೋದು option A. Option B, z is purely real. Option C ನೋಡಿ, real part of z is equal to imaginary part of z, and z is any complex number ಅಂತ ಹೇಳಿದೆ. ಈಗ z is a complex number such that z is equal to minus z bar ಅನ್ನೋದು ಪ್ರಶ್ನೆ. ನಾವು z ನ x plus iy ಅಂತ ತಗೊಂಡ್ರೆ, if z is equal to x plus iy, then z bar is equal to x minus iy ಆಗಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ z is equal to minus z bar. That implies z ಅಂದ್ರೆ ಏನು, x plus iy.
which is equal to minus of x minus iy ಆಯ್ತು. So that implies ನೋಡಿ ಇಲ್ಲಿ minus x ಈ ಕಡೆ plus x ಇದೆ ಅಂದ್ರೆ ಇಲ್ಲಿ 2x ಆಗುತ್ತೆ. ಆಮೇಲೆ plus iy ಆ ಕಡೆ minus into minus plus, so that is minus iy is equal to 0. That implies that x is equal to 0. X is equal to 0 ಬಂದಿದೆ ಅಂದ್ರೆ z is purely imaginary. Z is purely imaginary, which is in option A here. ಏನಾಗುತ್ತೆ ಅಂದ್ರೆ x plus iy ತಗೊಂಡು x 0 ಆಯ್ತು ಅಂದ್ರೆ ನಮಗೆ ಉಳಿಯೋದು iy ಮಾತ್ರ, ಅವಾಗ ಅದು purely imaginary ಆಗುತ್ತೆ. So given condition z is equal to minus z bar ಅದನ್ನ ತಗೊಂಡಿದೀವಿ. z equals x plus iy ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ z bar ಅಂದ್ರೆ x minus iy. Simplify ಮಾಡ್ಕೊಂಡ್ವಿ, we get x is equal to 0 when you simplify it. So z is purely imaginary is the right answer. Next, let z is equal to a plus ib. The triangle OZZ bar is an equilateral. Then the area of the triangle is in square units anta kottide. A square by root 3 2ab 1 by 2ab root 3a square by 4 anta ide question. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಡಯಾಗ್ರಾಮ್ ಬರಿತೀನಿ. That is, I will draw the quadrant roughly. ಈಗ ಬರ್ಕೊಂಡ್ರೆ so this is the origin, ಅದೇ OZZ bar ಅಂತ ಹೇಳಿರೋದು. So z ಕಾಂಪ್ಲೆಕ್ಸ್ ನಂಬರ್ ಇಲ್ಲಿದೆ ಅಂತ ಅಂದ್ರೆ this is OZ, ಅವಾಗ z bar ಇಲ್ಲಿರುತ್ತೆ. This is z bar. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ it's an equilateral triangle ಅಂತ ಕೊಟ್ಟಿದ್ದಾರೆ. So equilateral triangle ಅಂದ್ರೆ ಈಗ ನೋಡಿ, suppose this is a here, this distance is a, avaga formula is a square by root 3. The area of the triangle is given by a square by root 3, the well known and standard result we have studied in high school. A square by root 3, where a is the height of the triangle. In case of equilateral triangle, the area of the triangle is given by a square by root 3. ಅದೇ ಕಾನ್ಸೆಪ್ಟ್ ಇಲ್ಲೂ ಅಪ್ಲೈ ಆಗುತ್ತೆ. ಸೊ ಆನ್ಸರ್ ಈಸ್ ಆಪ್ಷನ್ ಎ ಹಿಯರ್. If a plus ib is equal to 2 minus I by 1 plus I and c plus id is equal to 1 minus I by 2 plus I, then a square d square plus a square c square plus b square c square plus b square d square is equal to. So ಈ ತರ ಇದೆ ಕ್ವಶನ್. ಇಲ್ಲಿ ಆಪ್ಷನ್ಸ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಇದೆ. ಸೊ ನಾನೇನ್ ಮಾಡ್ತೀನಿ, ಐ ವಿಲ್ ಕನ್ಸಿಡರ್ a plus ib into a minus ib into c plus id into c minus id ಅಂತ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ a plus ib into a minus ib, c plus id into c minus id, ಒಂದು ಕಾಂಪ್ಲೆಕ್ಸ್ ನಂಬರು ಮತ್ತೆ ಅದರ ಕಾಂಜುಗೇಟ್. ಅವಾಗ ನೋಡಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 minus I into 1 plus I, ಅದರ ಕಾಂಜುಗೇಟ್ 2 plus I into 1 minus I into ಇನ್ನು 1 minus I by 2 plus I ಇದೆ, ಅದ್ರ ಕಾಂಜುಗೇಟ್ ಅಂದ್ರೆ 1 plus I divided by 2 minus I ಆಗುತ್ತೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ a plus ib into a minus ib ಅಂದ್ರೆ a square plus b square ಆಯ್ತು. ಸಿಮಿಲರ್ಲಿ c plus id into c minus id ಅಂದ್ರೆ c square minus d square ಆಯ್ತು, which is equal to, ಈ ಕಡೆ ನೋಡೋಣ, ಇಲ್ಲಿ 2 plus I ಇದೆ, 2 plus I ಕ್ಯಾನ್ಸಲ್ ಆಯ್ತು ನೋಡಿ, ಪ್ರಾಡಕ್ಟ್ ಇದು ಮಲ್ಟಿಪ್ಲೈ ಮಾಡ್ತಿರೋದು. ಆಮೇಲೆ ಇನ್ನೇನಾಯ್ತು, 2 minus I ಮತ್ತೆ 2 minus I ಕ್ಯಾನ್ಸಲ್ ಆಯ್ತು. ಅಲ್ಲಿ ಉಳಿದಿದ್ದು 1 plus I into 1 minus I, that is 1 square minus I square
ಆಮೇಲೆ 1 ಮೈನಸ್ ಐ ಇಂಟು 1 ಪ್ಲಸ್ ಐ ಇನ್ನೊಂದ್ಸಲಿ ಬಂತು, ಅದು ಕೂಡ 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಆಯಿತು. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಮಲ್ಟಿಪ್ಲೈ ಈಚ್ ಟರ್ಮ್. ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಎ ಪ್ಲಸ್ ಐ ಬಿ ಇಂಟು ಎ ಮೈನಸ್ ಐ ಬಿ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಿ ಪ್ಲಸ್ ಐ ಡಿ ಇಂಟು ಸಿ ಮೈನಸ್ ಐ ಡಿ ಈಸ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಬಂದಿತ್ತು. ಈಗ ಮತ್ತೆ ಮಲ್ಟಿಪ್ಲೈ ಮಾಡೋಣ ಇದನ್ನ. ಎ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡ್. ದಟ್ ಈಸ್ ದ ರಿಕ್ವೈರ್ಡ್ ವ್ಯಾಲ್ಯೂ ಇನ್ ದ ಪ್ರಾಬ್ಲಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎ ಸ್ಕ್ವೇರ್ ಡಿ ಸ್ಕ್ವೇರ್ plus a square c square plus b square c square plus p square d square. Right hand side 1 plus 1 into 1 plus 1, that is 2 into 2 aito, which is equal to 4. So required value is 4 here. That is in option A. So option A is the right choice. Option A. I have 4 here. So consider a plus ib into a minus ib, c plus id into c minus id. ಅದೆರಡು ಪ್ರಾಡಕ್ಟ್ ತಗೊಂಡಾಗ a plus ib into a minus ib is a square plus b square. c plus id into c minus id ಅಂದ್ರೆ c square plus d square ಆಗುತ್ತೆ. ಆಮೇಲೆ ಆ ಕಡೆ ರೈಟ್ ಹ್ಯಾಂಡ್ ಸೈಡ್ ಅನ್ನ ಇದು ಕಾಂಜುಗೇಟ್ಸ್ ಕನ್ಸಿಡರ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ಅಂದ್ರೆ ಎರಡು ಕಾಂಜುಗೇಟ್ಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿ ಅವಾಗ 4 ಬರುತ್ತೆ ಆನ್ಸರ್. The minimum value of z plus z minus 5, modulus of z minus 5 plus modulus of z minus 3 is options 0, 2, 3 ಮತ್ತೆ 5. So ನೋಡಿ ಇಲ್ಲಿ ಗೊತ್ತಾಗುತ್ತೆ 5 ಮತ್ತೆ 3 ಅಂದ್ರೆ the difference is 2. So ನಾನೇನ್ ಮಾಡ್ತೀನಿ ಅಂದ್ರೆ ಈ 2 ಅಂತ ಹೇಳಿ ತಗೊಳ್ತೀನಿ ಇದನ್ನ. I will take it as 2 as modulus of 5 minus z plus z minus 3. 5 minus z andre plus z minus 3. Z eliminate agi 5 minus 3 andre 2 barutte. So 2 can be written like this. Therefore modulus of 5 minus z plus z minus 3 can be written as this is less than or equal to 5 minus z plus z minus 3 ಅಂತ ಬರಿಬಹುದು. ಅಲ್ಲಿಗೆ ಕ್ಲಿಯರ್ಲಿ ದಿಸ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ 5 ಮೈನಸ್ z ಅಂದ್ರೆ ಇಟ್ ಈಸ್ z minus 5. ಹಾಗೆ z minus 3 ನ ಹಾಗೆ ಬರ್ಕೊತೀನಿ. ಅಲ್ಲಿಗೆ ಏನಾಯ್ತು, ದ ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಆಫ್ z minus 5 plus z minus 3, that is the required value. Minimum value is equal to 2 ನೋಡಿ ಇಲ್ಲಿದಲ್ಲ ಇದೆ. So option P is the right choice. If z belongs to C and z is not equal to plus or minus 1, z belongs to C andre z is a complex number and z is not equal to plus or minus 1 and z minus 1 by z plus 1 is purely imaginary, then modulus of z equals 1, modulus of z is less than 1 and modulus of z equals 0 and modulus of z is greater than 1. So now if any complex number is imaginary, ಇಲ್ಲಿ ನಾನು ಒಮೆಗಾ ಅಂತ ತಗೊಳ್ತೀನಿ ಯಾಕಂದ್ರೆ ಇಲ್ಲಿ z ಇರೋದ್ರಿಂದ. if omega is purely imaginary, ಇದು purely imaginary implies omega bar is equal to minus omega ಅಥವಾ omega is equal to minus omega bar ಎರಡು ಸರಿ ಆಗುತ್ತೆ. ಈಗ ಕೊಟ್ಟಿರೋದು ನೋಡಿ, therefore ಈಗ omega bar ಅಂದ್ರೆ ಇಲ್ಲಿ ಕೊಟ್ಟಿದಾರಲ್ಲ ಕಾಂಪ್ಲೆಕ್ಸ್ ನಂಬರ್ z minus 1 by z plus 1 ಅದರ ಕಾಂಜುಗೇಟ್ omega bar. ಇದನ್ನೇ ನಾನು omega ಅಂತ ಅನ್ಕೊಳ್ಳೋಣ. So if I take omega as z minus 1 by z plus 1 ಅಂತ ತಗೊಂಡ್ರೆ ಈಗ omega bar is equal to minus omega implies z bar minus 1 by z bar plus 1 is equal to minus omega, that is minus of z minus 1 by z plus 1. Now let us cross multiply this so that we get
let me write here z bar minus 1 into z plus 1, which is equal to minus z minus 1 anna I will write it as 1 minus z into z bar plus 1. Left hand side right hand side anna simplify madana, that is let us multiply this. So z bar z plus z bar minus z and minus 1 is equal to 1 into z bar is z bar plus 1 minus z bar minus z here. So ಯಾವ್ಯಾವುದು ಎಲಿಮಿನೇಟ್ ಆಗುತ್ತೆ ನೋಡೋಣ. ನೋಡಿ ಇಲ್ಲಿ ಮೈನಸ್ z ಈ ಕಡೆ ಕ್ಯಾನ್ಸಲ್ ಆಯ್ತಿದ್ದು. ಆಮೇಲೆ z ಬಾರ್ ಇಲ್ಲಿದೆ ಮತ್ತೆ ಇಲ್ಲಿ ಒಂದು z ಬಾರ್ ಇದೆ. ಈ ಮೈನಸ್ 2z ಬಾರ್ ಇದೆ, ಇಲ್ಲಿ ಮೈನಸ್ z ಬಾರ್ ಇದೆ, ಈ ಕಡೆ z ಬಾರ್ ಇದೆ, ಈ ಕಡೆ ಮೈನಸ್ 1 ಇದೆ, ಆ ಕಡೆ ಪ್ಲಸ್ 1 ಇದೆ. ಸೊ ದಟ್ ಇಂಪ್ಲೈಸ್ 2 times of z bar is equal to minus 1 ಆ ಕಡೆ ಹೋದ್ರೆ you have plus 1, so 1 plus 1 which is equal to 2 here. That implies z bar is equal to 1. So z bar is equal to 1 implies modulus of z is equal to 1. z bar ನೀವೇ ನೋಡಿ x plus iy into x minus iy is equal to 1 ಅಂತಿದೆ ಅಂದ್ರೆ ನೀವು ಇದಕ್ಕೆ ಮಾಡ್ಯುಲಸ್ ತಗೊಂಡಾಗ ನಮಗೆ ಕ್ಲಿಯರ್ಲಿ we get modulus of z as 1. Modulus of z 1 idre matra z bar is equal to 1 barutte. So idu one of the property of the complex number you can remember. So modulus of z is equal to 1, which is in option A here. Option A nallide, that is the right choice. Let z is equal to 100 minus I by 2. Then I plus z modulus of I plus z square minus modulus of I minus z square is equal to options ನೋಡಿ ಎಲ್ಲ ನ್ಯೂಮರಿಕಲ್ ವ್ಯಾಲ್ಯೂಸ್ ಇದೆ. ಸೊ ನಾನು ಇದನ್ನ ಕನ್ಸಿಡರ್ ಮಾಡ್ತೀನಿ, ಏನು ಫೈಂಡ್ ಔಟ್ ಮಾಡಬೇಕು ಅದನ್ನ. I plus z modulus of I plus z square ಅಂದ್ರೂ ಒಂದೇ, z plus I square ಅಂದ್ರೂ ಒಂದೇ, ಮೈನಸ್ ಇಲ್ಲಿ I minus z modulus of I minus z is nothing but modulus of z minus I square which is equal to, ಈಗ ನಾವು ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಸಪೋಸ್ z is equal to x plus iy ಅಂತ ಅನ್ಕೊಳ್ಳೋಣ. ಆಮೇಲೆ ಇದನ್ನ ಕಂಪೇರ್ ಮಾಡಿದ್ರೆ ಆಯ್ತು, x ಅಂದ್ರೆ 100, ಆಮೇಲೆ ಪ್ಲಸ್ y ಅಂದ್ರೆ ಮೈನಸ್ 1/2 ಇಂಟು ಐ, ಈ ತರ ಇರೋದು ಇದು. ಸೊ x plus iy ಅಂತ ತಗೊಂತೀನಿ ಫಾರ್ ದ ಕನ್ವೀನಿಯನ್ಸ್. ಸೊ ಅಲ್ಲಿಗೆ ಇದು z x plus iy plus i ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ x plus iy minus I square. So modulus of x plus iy plus I minus modulus of x plus iy minus I whole square. So that is equal to, ಇಲ್ಲಿ real part x, imaginary part 1 plus y into I minus ಇಲ್ಲೂ ಅಷ್ಟೇ x plus y minus 1 into I square. This is equal to, ನೋಡಿ ಇಲ್ಲಿ ಇಲ್ಲೂ ಸ್ಕ್ವೇರ್ ಇದೆ. ಈಗ z equals x plus i ಅಂದ್ರೆ mod z ಅಂದ್ರೆ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ಇದೇ ಕಾನ್ಸೆಪ್ಟ್. ಮತ್ತೆ mod z ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ಬಂತು ಅಂದ್ರೆ ಇಲ್ಲಿ ಏನಾಗುತ್ತೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬರುತ್ತೆ. ಹಾಗಾದ್ರೆ ಇಲ್ಲಿ x ಜಾಗದಲ್ಲಿ x ಇದೆ, y ಜಾಗದಲ್ಲಿ 1 ಪ್ಲಸ್ y, ಈ ಕಡೆ x ಜಾಗದಲ್ಲಿ x ಇದೆ, y ಜಾಗದಲ್ಲಿ y ಮೈನಸ್ 1 ಇದೆ. ಹಾಗಾಗಿ ಇದು x ಸ್ಕ್ವೇರ್ 1 ಪ್ಲಸ್ y ಹೋಲ್ ಸ್ಕ್ವೇರ್ ಮೈನಸ್ x ಸ್ಕ್ವೇರ್ plus y minus 1 whole square ಈ ತರ ಬಂತು. So let us simplify. X square expand 1 plus y square, that is 1 plus y square plus 2y minus x square minus y square minus 1 and plus 2y which is equal to x square ಹೋಯ್ತು, y square ಕೂಡ ಎಲಿಮಿನೇಟ್ ಆಯ್ತು, 1 and minus 1 ಕ್ಯಾನ್ಸಲ್ ಆಯ್ತು, we got 4y. ಬಟ್ ಕಂಪೇರ್ ಮಾಡಿ ಗಿವನ್ ಇಕ್ವೇಶನ್ ಅಲ್ಲಿ y ಅಂದ್ರೆ ಮೈನಸ್ 1/2 ಇದೆ, ಹಾಗಾಗಿ 4 into minus 1/2 ಅಂತ ಬರೆದ್ರೆ ಆನ್ಸರ್ is -2. So the required value is -2 which is in option B.
if a, b, x are real numbers such that 1 minus ix by 1 plus ix is equal to a minus ib, then option a plus ib into a minus ib equals 1, option b, a square equals b square, and option c is a square minus b square equals minus 1, option d is a square plus b square is equal to 1 anta ide. So to find out this right relation, ಇದು ಯಾವುದು ಅಂತ find out ಮಾಡಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಫಸ್ಟ್ ಗೆ I will consider this as z. ಇಲ್ಲಿ ಏನು ಕೊಟ್ಟಿದ್ದಾರೆ, that we will take it as z as 1 minus ix by 1 plus ix, which is nothing but a minus ib. in fact ಅಲ್ಲಿ ಅವರೇ ಕೊಟ್ಟಿದ್ದಾರೆ ಆ ಥರ. ಈಗ z equals 1 minus ix by 1 plus ix ಅಂತ ತಗೊಂಡ್ರೆ z bar, that is conjugate of this will be 1 plus ix by 1 minus ix ಅಂತ ಆಯ್ತು. This is z bar, but z bar is nothing but ಇಲ್ಲಿ ಕಂಪೇರ್ ಮಾಡಿದ್ರೆ z ಅಂದ್ರೆ ನೋಡಿ 1 minus ix by 1 plus ix, z bar ಅಂದ್ರೆ 1 plus ix by 1 minus x, which is nothing but the reciprocal of z. Z bar is the reciprocal of z. ಇಲ್ಲಿ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. 1 by 1 minus ix by 1 plus ix ಅಂದ್ರೆ 1 plus ix by 1 minus ix ಅಂತ ಇದೆ. ಹಾಗಾಗಿ this is 1 by z. So that implies z bar is equal to 1 by z ಅಂದ್ರೆ z bar is equal to 1 ಅಂತ ಆಯ್ತು. z bar is equal to 1 ಆಯ್ತು ಅಂದ್ರೆ modulus of z equals 1 or mod z square is equal to 1 ಅಂತಾನು ಹೇಳ್ಬೋದು. So that implies z ಅಂದ್ರೆ ಏನು ನೋಡಿ, ಅಲ್ಲಿ a minus ib whole square equals 1. Modulus of a minus ib square is equal to 1 because z is a minus ib, which is given here. That implies this is square root of a square plus b square whole square equals 1, which implies a square plus b square is equal to 1 anta aitu. A square plus b square is equal to 1 here. So option D is the right choice. So you can observe option D nalli a square plus b square is equal to 1 ide. Next, the real part of 1 minus cos theta plus I sin theta to the power of minus 1 is, ಇಲ್ಲಿ ರಿಯಲ್ ಪಾರ್ಟ್ ಯಾವುದು ಇದರಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕಿದೆ. ಸೊ ಅದಕ್ಕೋಸ್ಕರ ಆಪ್ಷನ್ಸ್ ನೋಡಿ, ಆಪ್ಷನ್ ಎ 1 by 1 plus cos theta ಇದೆ, ಆಪ್ಷನ್ ಬಿ cot theta by 2 ಇದೆ, ಆಪ್ಷನ್ ಸಿ 1 by 2 ಇದೆ, ಆಪ್ಷನ್ ಡಿ tan theta by 2 ಅಂತ ಇದೆ. ನಾವು ರಿಯಲ್ ಪಾರ್ಟ್ ಫೈಂಡ್ ಔಟ್ ಮಾಡಬೇಕು, 1 minus cos theta plus I sin theta to the power of minus 1 ಅನ್ನೋದಕ್ಕೆ. ಸೊ ಈಗ z ಅಂತ ತಗೊಂತೀನಿ ಗಿವನ್ ಎಕ್ಸ್ಪ್ರೆಷನ್ ಅನ್ನ, z is equal to 1 by 1 minus cos theta plus I sin theta ಆಗುತ್ತೆ to the power of 1 ಇದು. ಈಗ ನಾವೇನ್ ಮಾಡೋಣ ಅಂದ್ರೆ let us substitute here which satisfies this equation. ಈಗ z theta is equal to pi ಅಂತ substitute ಮಾಡಿದ್ರೆ this given expression becomes, this complex numbers becomes z is equal to 1 by 1 minus cos pi plus I sin pi ಆಗುತ್ತೆ. ಅವಾಗ ಏನಾಯ್ತು, 1 divided by 1 minus cos pi is minus 1 and sin pi is 0, that is I into 0 here. So which is equal to 1 by 2. This can be written as 1 by 2 plus 0i in this case. So real part is 1 by 2, which is in option C here. ಇದು ನೋಡಿ 2016 ಅಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ. ಸುಮಾರು ಪ್ರಶ್ನೆಗಳು ಇವತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ, ಅದೆಲ್ಲ ಪ್ರೀವಿಯಸ್ ಇಯರ್ CET ಕ್ವಶನ್ಸ್ ಹೆಚ್ಚಾಗಿದೆ. ಸೊ ದಟ್ ಯು ವಿಲ್ ಹ್ಯಾವ್ ಅನ್ ಐಡಿಯಾ ಹೌ ದ ಕ್ವಶನ್ಸ್ ವಿಲ್ ಬಿ ಅನ್ನೋ ಕಾರಣಕ್ಕೆ I have discussed many of the questions from previous years papers. The value of modulus of 1 plus I root 3 by 1 plus 1 by I plus 1 whole square is, options all numerical values. So we have to find the magnitude of this complex number.
consider the complex number, that is 1 plus I root 3 in the numerator. Denominator ಅಲ್ಲಿ bracket ಒಳಗಡೆ whole square ಇದೆ, ಅಲ್ಲಿ bracket ಒಳಗಡೆ ನೋಡಿ I plus 1 LCM ತೆಗೆದ್ರೆ I plus 1 by I plus 1 whole square ಆಗುತ್ತೆ. So now you can carry this 1 plus I in the denominator to numerator, so that we will get the modulus of 1 plus I whole square into 1 plus I root 3 divided by I plus 2 whole square under modulus sign. ಈಗೇನಾಯಿತು, ಎಲ್ಲದಕ್ಕೂ ಸಪರೇಟ್ ಆಗಿ ನಾವು ಮಾಡ್ಯುಲಸ್ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ 1 plus I whole square and 1 plus I root 3 under modulus and modulus of I plus 2 square, that is equal to, ಈಗ 1 plus I ಅಂದರೆ ಇದಕ್ಕೆ ರೂಟ್ 2 ಸ್ಕ್ವೇರ್ ಆಯ್ತಿದ್ದು, ಯಾಕಂದ್ರೆ ರೂಟ್ ಆಫ್ ಎಕ್ಸ್ ಪ್ಲಸ್ ಐ ವೈ ಇತ್ತು, ಸಾರಿ ಎಕ್ಸ್ ಪ್ಲಸ್ ಐ ವೈ ಅಂಡರ್ ಮಾಡ್ಯುಲಸ್ ಇತ್ತು ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂಡರ್ ಸ್ಕ್ವೇರ್ ರೂಟ್. ಇಲ್ಲಿ 1 and 1 ಇದೆ, ಹಾಗಾಗಿ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದ್ರೆ ರೂಟ್ 2 ಸ್ಕ್ವೇರ್, ಮಾಡ್ಯುಲಸ್ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಹಾಕ್ತೀನಿ. ಹಂಗೇನೆ ಇದು 1 plus 3 ಅಂಡರ್ ಸ್ಕ್ವೇರ್ ರೂಟ್ ಆಯ್ತು. ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ರೂಟ್ 3 ಸ್ಕ್ವೇರ್ ಇಸ್ 3. ಕೆಳಗಡೆ ನೋಡಿ ಡಿನೋಮಿನೇಟರ್ ಅಲ್ಲಿ 2 plus I, that is square root of 1 plus 4 whole square, which is equal to root 2 square is 2, root 4 is 2 and root of 4 plus 1 whole square under root 5 square, which is equal to 5. So answer is 4 by 5. 4 by 5 is the right choice. The amplitude of I into sine of pi by 19 is option A pi by 19, option B minus pi by 19, option C pi by 2 and option D is pi by 2 minus pi by 19 ಅಂತ ಇದೆ. ಸೊ ಇಲ್ಲಿ ಒಂದು ಶಾರ್ಟ್ಕಟ್ ಫಾರ್ಮುಲಾ ನೆನಪಿಟ್ಕೊಳ್ಳೋಣ. The amplitude ಅಂದ್ರೆ theta, amplitude of k into I ಈ ತರ ಇದ್ರೆ, ಆಮೇಲೆ k ಗ್ರೇಟರ್ ದೆನ್ 0 ಇದ್ರೆ, then theta is pi by 2. Theta is pi by 2. So you can remember this concept or shortcut for finding amplitudes like this. Now I into k anta irodu, k is sin pi by 19 here. I into k is equal to I into sin pi by 19. Pi by 19 ಅಂದ ತಕ್ಷಣ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಪಾಸಿಟಿವ್ ವ್ಯಾಲ್ಯೂ. sin pi by 19 is a positive value, that is k is greater than 0. Therefore answer is pi by 2, that is option 3. Option 3 is the right choice. Next questions ನೋಡಿ, amplitude of 1 plus root 3i by root 3 plus I. ಈಗ ನ್ಯೂಮರೇಟರ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ನಂಬರು, ಡಿನಾಮಿನೇಟರ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ನಂಬರ್ ಇದ್ರೆ ಆವಾಗ ನಾವು we can make a note of this formula. Amplitude of z1 by z2 is equal to amplitude of z1 minus amplitude of z2. Amplitude of z1 minus z2. ಈಗ polar form of a complex number ಗೊತ್ತು ನಿಮಗೆ, z is equal to r cos theta plus I sin theta is the polar form of a complex number. ಇಲ್ಲಿ theta ಇದೆಲ್ಲ ಇದೆ ಆಂಪ್ಲಿಟ್ಯೂಡ್, ಮಾಡ್ಯುಲಸ್ ಅಂದ್ರೆ z is equal to r which is root of x square plus y square. ಇಲ್ಲಿ cos square theta plus sin square theta, ಈ r cos theta r into cos theta plus I sin theta. ಆಮೇಲೆ theta is tan inverse of b by a.
if it is in the form of x plus iy. So this we have to remember. ಇಲ್ಲಿ ಆಂಪ್ಲಿಟ್ಯೂಡ್ ಅಂದ್ರೆ ಥೀಟಾ. ಈಗ ಆಂಪ್ಲಿಟ್ಯೂಡ್ ಆಫ್ z1 by z2 ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ z1 minus ಆಂಪ್ಲಿಟ್ಯೂಡ್ ಆಫ್ z2 ಆಗುತ್ತೆ. ಈಗ ನನಗೆ ಆಂಪ್ಲಿಟ್ಯೂಡ್ ಆಫ್ 1 plus I root 3 by 1 root 3 plus I. This is the question. That is amplitude of 1 plus I root 3 minus amplitude of root 3 plus I anta barta ide. So this is nothing but illi nodi tan inverse of b by a. Tan inverse of b by a. Illi z is equal to x plus iy ಅಥವಾ a plus ib ಅಂತ ತಗೊಂಡಾಗ b by a plus ib ಇದ್ದಾಗ b by a. ಹಾಗಾದ್ರೆ ಇಲ್ಲಿ theta is equal to ನೋಡಿ tan inverse of in the numerator ಅಂದ್ರೆ ಇಲ್ಲಿ 1 plus I root 3 ನಲ್ಲಿ b is root 3 by 1 minus this is tan inverse of root 3 plus I ಅಂದ್ರೆ 1 by root 3 ಆಗುತ್ತೆ. So that is tan inverse of root 3 ಯಾವಾಗ ಬರುತ್ತೆ ಅಂದ್ರೆ pi by 3 ಆ ಕಡೆ pi by 6. So if you take this if you eliminate, if you evaluate this, that is 60 degree minus 30 degree is 30 degrees, which is pi by 6. Here option C is the right choice. The amplitude of 1 plus I by 1 plus root 3i. A similar question. Previous question ನೋಡಿದ್ವಲ್ಲ ಅದೇ ತರಹ ಇದೆ ಇದು. pi by 3, pi by 12, minus pi by 12 and pi by 4 ಅಂತ ಇದೆ. So ಇಲ್ಲೇನು ಮಾಡೋಣ ಅಂದ್ರೆ let us consider this amplitude of 1 plus I by 1 plus I root 3 ಅಂತ ತಗೊಳ್ಳಿ. This is required. So that is nothing but amplitude of 1 plus I minus amplitude of 1 plus I root 3, that is equal to tan inverse of b by a ಅಂದ್ರೆ 1 by 1 coefficient of I ಅದೇ b, ಇಲ್ಲಿ a ಅಂದ್ರೆ 1 minus ಇಲ್ಲಿ ಕೂಡ tan inverse of b ಅಂದ್ರೆ root 3 ಬಂತು by 1. So tan inverse of 1 ಅಂದ್ರೆ pi by 4 minus tan inverse of root 3 ಅಂದ್ರೆ pi by 3. That is, you can look at this. This is 45 degrees minus 60 degrees. That is 15 degrees. So 15 degrees ಇಲ್ಲಿ minus 15 ಬರುತ್ತೆ. Minus 15 ಅಂದ್ರೆ minus pi by 12 is the required answer. Minus pi by 12. So option C is the right choice. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ಗಳು ನೀವು ಜ್ಞಾಪಕ ಇಟ್ಕೋಬೇಕು. ಈ ತರ ಬಂದಾಗ ಆಂಪ್ಲಿಟ್ಯೂಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದು ಒಂಚೂರು ಹೇಳಿರ್ತೀನಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಈಗ z is equal to x plus iy ಇದ್ರೆ ಇದನ್ನ ನೋಟ್ ಮಾಡ್ಕೊಳ್ಳಿ. ಆಗ theta is equal to tan inverse of y by x. This is tan inverse of y by x. ಆಮೇಲೆ r ಅಂದ್ರೆ ಮಾಡ್ಯುಲಸ್, ಅದು ಯಾವಾಗಲೂ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಅದೇನು ಚೇಂಜ್ ಆಗಲ್ಲ. ಅದೇ ನಮಗೆ z is equal to x minus iy ಅಂತ ಇದ್ರೆ then theta is equal to minus tan inverse of y by x. ಸೊ r ಮಾತ್ರ ಸೇಮ್ ಇರುತ್ತೆ, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇನ್ನೊಂದು z is equal to minus x plus iy ಬಂದ್ರೆ then theta is equal to pi minus tan inverse of y by modulus of x. ಇಲ್ಲೂ ಅಷ್ಟೇ ಮೇಲ್ಗಡೆ z equals x minus i ಇದ್ದಾಗ modulus of y ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಮಾತ್ರ ತಗೋಬೇಕು ನಾವು. y ನಾನು minus y ಅಂತ ತಗೋಬಾರ್ದು. So pi minus tan inverse of y by x when z is equal to minus x plus iy. Similarly, when z is equal to minus x minus iy, then theta is equal to minus of pi minus tan inverse of y by x. That is modulus of y by x. So in all the cases, r is root of x square plus y square. If you know all these four formulas, it is easy for you to find out the amplitude of any complex numbers. So idannu chur note ಮಾಡ್ಕೋಬೇಕು.
ನೆಕ್ಸ್ಟ್ ದ ಮಾಡ್ಯುಲಸ್. ಈಗ ಇಷ್ಟೊತ್ತು ನಾವು ಆಂಪ್ಲಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಲೆಟ್ ಅಸ್ ಸಿ ಹೌ ಟು ಫೈಂಡ್ ದ ಮಾಡ್ಯುಲಸ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್. ಈ ತರ ಸಿಮಿಲರ್ ಕ್ವಶನ್ ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಈಗ ಏನಾಗುತ್ತೆ, ಮಾಡ್ಯುಲಸ್ ಆಫ್ 1 + 2i ಇಂಟು 2 - i by 3 + 4i. ಸೊ ನ್ಯೂಮರಿಕಲ್ ವ್ಯಾಲ್ಯೂಸ್ ಬರುತ್ತೆ. ಯೂಶಲಿ ನಾವೇನ್ ಮಾಡ್ತೀವಿ, ಈಗ z ಅಂತ ತಗೊಳ್ಳೋಣ. ಇದನ್ನ z is equal to 1 + 2i 2 - i divided by 3 + 4i. ಸೊ z is equal to ಇದೆ. ಈಗ ಮಾಡ್ಯುಲಸ್ ಆಫ್ z ಬೇಕು ನನಗೆ ಅಂದ್ರೆ ಮಾಡ್ಯುಲಸ್ ಆಫ್ 1 + 2i ಮಾಡ್ಯುಲಸ್ ಆಫ್ 2 - i by ಮಾಡ್ಯುಲಸ್ ಆಫ್ 3 + 4i. ಸೊ ಮಾಡ್ಯುಲಸ್ ಆಫ್ x + iy ಇದ್ರೆ ರೂಟ್ ಆಫ್ x² + y². ಸೊ ಹಿಯರ್ ಐ ಹ್ಯಾವ್ ರೂಟ್ ಆಫ್ 1 + 4 ಆಮೇಲೆ ಇಂಟು ರೂಟ್ ಆಫ್ 2² is 4 + 1 divided by square root of 3² is 9 + 4² is 16. ಹಾಗಾದ್ರೆ ಮೇಲ್ಗಡೆ ರೂಟ್ 5 ಇಂಟು ರೂಟ್ 5 divided by 16 + 9 is root 25. So root 5 into root 5 is 5, root 25 is 5. So 5 by 5 is equal to 1. That is which is in option A. So option A is the right choice. A similar question here. The modulus of 3 - i root 2 whole square by 1 + 2i. So ಹೇಗೆ ಮಾಡೋದು ನೋಡೋಣ. z ಅಂತ ತಗೊಳ್ಳೋಣ. ಕೊಟ್ಟಿರೋ ಕಾಂಪ್ಲೆಕ್ಸ್ ನಂಬರ್ ಅನ್ನ 3 - i root 2 by 1 + 2i. ನ್ಯೂಮರೇಟರ್ ಅಲ್ಲಿ ಹೋಲ್ ಸ್ಕ್ವೇರ್ ಇದೆ. 3 - i root 2 by 1 + 2i. ಈಗ ನಾವು ಮಾಡ್ಯುಲಸ್ ಆಫ್ z ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಮಾಡ್ಯುಲಸ್ ಅಪ್ಲೈ ಮಾಡಿದ್ರೆ ಆಯ್ತು. 3 + 3 - i root 2 whole square ಇದಲ್ಲ. ಸೊ you can write it as modulus of 3 - i root 2 whole square divided by 1 + 2i under modulus sign. So modulus of z is equal to, here I have root of 3² plus root 2² is 4 whole square by modulus of 1 + 2i andre square root of 1 + 2² is 4. So that is 3² is 9 plus 4 is root 13. 3² is 9 plus root 2² is 2 here. Root 2² is 2. Again 9 plus 2 root 11. Root 11 whole square by root 5 ಆಗುತ್ತೆ. root 11 square ಅಂದ್ರೆ 11 by root 5. 11 by root 5 is in option B here. Option B ನಲ್ಲಿದೆ ನೋಡಿ. So that is the required answer. So another question on modulus, very simple one. So modulus of z direct ಆಗಿ ಬರೀತೀನಿ. ಈಗ ಪ್ರಾಕ್ಟೀಸ್ ಆಗಿದೆ ನಮಗೆ. So modulus of root 3 plus i divided by modulus of 1 plus i here, modulus of 1 plus i root 3. modulus ಮತ್ತೆ ಆಂಪ್ಲಿಟ್ಯೂಡ್ ಮೇಲೆ CET previous years ನೋಡಿದಾಗ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. So modulus of root 3 plus i ಅಂದ್ರೆ ಇಲ್ಲಿ 3 plus 1 square root of root 3 square ಅಂದ್ರೆ 3 1 square. ಹಾಗೆ ಇಲ್ಲಿ square root of 1 plus 1 and square root of 1 plus 3 here, that is root 3 square. So numerator ಅಲ್ಲಿ root 4 by root 2 into root 4 here. So root 4 eliminate ಆಗಿ 1 by root 2 ಬರುತ್ತೆ. Answer is 1 by root 2. Next, the value of 1 by 2 plus I whole square.
The value of 1 by 2 plus I whole square minus 1 by 2 minus I whole square. The value find out ಮಾಡಬೇಕು. So ಏನು ಮಾಡೋಣ ಅಂದ್ರೆ let us consider this and we'll take LCM to simplify this problem. 1 by 2 plus I whole square minus 1 by 2 minus I whole square is the given equation. So LCM ತೆಗಿರಿ. LCM ತೆಗೆದ್ರೆ 2 minus I whole square ಇಲ್ಲಿ minus 2 plus I whole square ಆಯಿತು divided by 2 plus I into 2 minus I whole square. ಎರಡಕ್ಕೂ whole square ಇದೆ. ಸೊ ಈಗ ಎಕ್ಸ್ಪ್ಯಾಂಡ್ ಮಾಡೋಣ ನ್ಯೂಮರೇಟರ್ನ. ಆವಾಗ ವಿಲ್ ಗೆಟ್ 4 plus I square minus 4I ಆಯಿತು minus 4 minus I square here and minus 4I again divided by ನೋಡಿ 2 plus I into 2 minus I whole square ಆಗುತ್ತೆ. ಈಗ ಇಲ್ಲಿ ನ್ಯೂಮರೇಟರ್ ಅಲ್ಲಿ 4 ಮತ್ತೆ 4 ಕ್ಯಾನ್ಸಲ್ ಆಯಿತು. I square minus I square plus I square ಕ್ಯಾನ್ಸಲ್ ಆಯಿತು. ಆಮೇಲೆ minus 4I ಅಂದ್ರೆ minus 8I ಬರುತ್ತೆ. ಈಗ ಡಿನಾಮಿನೇಟರ್ ಹೆಂಗೆ ಸಿಂಪ್ಲಿಫೈ ಮಾಡೋದಂದ್ರೆ a plus b into a minus b is a square minus b square. That is 4 minus I square whole square. That is equal to 8I divided by I square is minus 1. ಅಲ್ಲಿಗೆ 5 square ಅಂದ್ರೆ we'll get 25. 8I by 25 is the answer. So ಇಲ್ಲಿ ಮಾಡ್ಯುಲಸ್ ಕೇಳಿರೋದು actually ಇಲ್ಲಿ ಮಾಡ್ಯುಲಸ್ ಬಿಟ್ಟೋಗಿದೆ. ಮಾಡ್ಯುಲಸ್ of this is it has been asked. So modulus of this number is nothing but modulus of 8I by 25 andre that is nothing but square root of 8 square by 25 square agutte, which is 8 by 25. So option C is the right choice. 8 by 25. If 1 plus I into 1 plus 2I into 1 plus 3I etc. 1 plus Ni equals x plus Iy. That is, this product of these complex numbers on the left hand side is equal to x plus Iy. That is 1 plus I into 1 plus 2I into 1 plus 3I so on. 1 plus Ni equals x plus Iy. The value of 2 into 5 into 10 so on 1 plus n square is the product of 2 into 5 into 10 into 1 plus n square is option A x square plus y square, option B x square minus y square, option C minus x square plus y square and option D none of these anta ide. So let us see how to do this. Illi ಏನು ಕೊಟ್ಟಿದ್ದಾರೆ ಅದನ್ನ I will consider 1 plus I into 1 plus 2I into 1 plus 3I so on 1 plus Ni is equal to x plus Iy. Ni athwa 1 plus In both are same. Taking modulus on both sides. Ella kade modulus tagolli left hand side right hand side. So modulus of 1 plus I, modulus of 1 plus 2I, modulus of 1 plus 3I so on modulus of 1 plus Ni is equal to modulus of x plus Iy ಆಗುತ್ತೆ. ಸೊ ಅಲ್ಲಿಗೆ modulus of 1 plus I ಅಂದ್ರೆ this is root of 1 plus 1. Next term 1 plus 2I ಅಂದ್ರೆ 2 square. That is modulus of 1 plus 2I is root of 1 plus 2 square. Next to 1 plus 3 square ಆಗುತ್ತೆ ಇದು. So on last ಗೆ 1 plus n square ಆಗುತ್ತೆ. Which is equal to x plus Iy andre root of x square plus y square. So squaring on both sides we get this roots eliminated. So I have 2 into 2 square is 4 plus 1 5 into 3 square is 9 plus 1 10 root 10 ide 10. So on last ge we'll get 1 plus n square is equal to x square plus y square. So ಅಲ್ಲಿಗೆ ಕೊಟ್ಟಿರೋದು ಅದೇ ನೋಡಿ 2 into 5 into 10 up to 1 plus n square ಅದು 1 plus n whole square ಅಂತ ಟೈಪ್ ಆಗಿದೆ. It is 1 plus n square which is equal to x square plus y square.
This is also a question from the previous year. Z is equal to root of 3 plus I whole cube, 3i plus 4 whole square, 8 plus 6i whole square, then modulus of z is equal to, so modulus of z find out madakkeliranta question. So mod z is equal to, so you can easily solve this, square root of root 3 square is 3 plus 1 whole cube ಆಯ್ತು into 3i plus 4 ಅಂದ್ರೆ 3 square plus 4 square under square root whole square ಇದೆ ಹಾಗಾಗಿ whole square ಬರ್ಕೊತೀನಿ divided by 8 plus 6i whole square idre square root of 8 square is 64 plus 6 square is 36 whole square. So we can simplify this. So this is 3 plus 1 root 4 whole cube into square root of, you can observe here, 4 square is 16 plus 3 square 9 root 25 whole square divided by root 100 whole square. Root 100 whole square is 100 here. Therefore, we get root 4 whole cube is root 4 into root 4 into root 4. That is 4 into root 4. 4 into root 4 is 8 into, here I have root 25 square which is 25. Root 100 square antandre I will get 100 here. So 25 ones are 25 fours are 100, 4 ones are 4 twos are 8. So option 3 is the right choice. Next, Z1 is equal to root 3 minus I. Z2 is equal to 1 plus I root 3. Then amplitude of Z1 plus Z2 is equal to. So very easy question. ಈಗ ನಾನು ಏನು ಮಾಡಬೇಕು ಫಸ್ಟ್ Z1 plus Z2 find out ಮಾಡ್ಕೊಂಡು ಅದಕ್ಕೆ amplitude ಕಂಡುಹಿಡಿಯಬೇಕು. So root 3 minus I plus 1 plus I root 3 ಇದೆ. So ಈಗ ನಾನು ಇದನ್ನ a plus ib ಫಾರ್ಮಿಗೆ ಬಂದ್ರೆ root 3 plus 1 ಆಮೇಲೆ ಪ್ಲಸ್ ಐ ನಾನು ತಗೊಂಡ್ರೆ ಇಲ್ಲಿ root 3 minus 1 ಬರುತ್ತೆ. I will multiply and divide this by 2 root 2 so that I will get root 3 plus 1 by 2 root 2 plus I into root 3 minus 1 by 2 root 2. This is Z, actually Z1 plus Z2. If you take this as Z, now we got 2 root 2 into root 3 plus 1 by 2 root 2 plus I into root 3 minus 1 by 2 into root 2. Now this is equal to 2 root 2. Root 3 plus 1 by 2 root 2 is nothing but cos pi by 12 and root 3 minus 1 by 2 root 2 is nothing but sin pi by 12. So we have 2 root 2 is r here, r cos theta plus I sin theta ಫಾರಮಿಗೆ ಬಂತು. ಹಾಗಾದ್ರೆ ಇಲ್ಲಿ r ಅಂದ್ರೆ ಮಾಡ್ಯುಲಸ್ is 2 root 2 ಮತ್ತೆ ಆಂಪ್ಲಿಟ್ಯೂಡ್ theta is equal to pi by 12. So which is in option A here. Pi by 12 is the right choice for this question. In Argand's plane, the point corresponding to 1 minus I root 3 into 1 plus I by root 3 plus I lies in quadrant 4, quadrant 3, quadrant 2, quadrant 1. ಈಗ ನಾವು ಇದು ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಪಾಯಿಂಟ್ಸ್ ಅಂದ್ರೆ ಇದನ್ನ a plus ib ಫಾರ್ಮ್ಗೆ ತಗೊಂಡ್ಬಂದು ಆಮೇಲೆ ಅದು ಎಲ್ಲಿದೆ ಅಂದ್ರೆ ಡಿಪೆಂಡ್ಸ್ ಆನ್ ದ ಸೈನ್ ಆಫ್ ದ x and y coordinates we can find it out.
But illi, instead of that, let me go by a different method using the amplitude, finding the amplitude. So now the amplitude of this complex number, amplitude of z, ಇಲ್ಲಿ ಏನು ಕೊಟ್ಟಿದ್ದಾರೆ ಇದನ್ನ z ಅಂತ ಅನ್ಕೊಂಡ್ರೆ ನ್ಯೂಮರೇಟರ್ ಅಲ್ಲಿ ಇದ್ರೆ ನಮಗೆ ಪ್ಲಸ್ ಆಗುತ್ತೆ. ಆಂಪ್ಲಿಟ್ಯೂಡ್ ಆಫ್ 1 ಮೈನಸ್ I ರೂಟ್ 3 ಪ್ಲಸ್ ಆಂಪ್ಲಿಟ್ಯೂಡ್ ಆಫ್ 1 ಪ್ಲಸ್ I ಮೈನಸ್ ಆಂಪ್ಲಿಟ್ಯೂಡ್ ಆಫ್ ರೂಟ್ 3 ಪ್ಲಸ್ I ಆಗುತ್ತೆ. ಈಗ ನೋಡಿ ಇದು ಸೈನ್ ಮೈನಸ್ ಇರೋದ್ರಿಂದ ದಿಸ್ ಈಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ y ಬೈ x ಅಂದ್ರೆ ರೂಟ್ 3 ಬೈ 1 ಆಯ್ತು. ಪ್ಲಸ್ ಇದು ಟ್ಯಾನ್ ಇನ್ವರ್ಸ್ ಆಫ್ 1 ಬೈ 1 ಅಂದ್ರೆ 1 ಆಯ್ತು. ಆಮೇಲೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ರೂಟ್ 3 ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಯು ನೋ ಇಟ್ ಈಸ್ ಪೈ ಬೈ 3 ಮೈನಸ್ ಸೈನ್ ಇದೆ, ಇದು ಪೈ ಬೈ 4 ಆಯ್ತು. ಆಮೇಲೆ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ರೂಟ್ 3 ಅಂದ್ರೆ ಪೈ ಬೈ 6 ಆಗುತ್ತೆ. ಈಗ ಇಲ್ಲಿ 60 ಮತ್ತೆ 30 ಅಂದ್ರೆ ಇಟ್ ಈಸ್ ಮೈನಸ್ ಪೈ ಬೈ 2 plus pi by 4. So you will get minus pi by 4 here. Minus 90 plus 45. Minus 45. Minus pi by 4 ಅಂತಂದ್ರೆ ನಮಗೆ ಈ ತರ ಬರುತ್ತೆ, ಇಲ್ಲಿ ಬರುತ್ತೆ minus pi by 4 ಅನ್ನೋ angle. That is theta is here. So ಅಲ್ಲಿಗೆ this lies in the fourth quadrant. That is quadrant 4. Quadrant 4 is the right choice. Given question is 1 plus cos 200 minus I sin 200. That is modulus of 1 plus cos 200 minus I sin 200. ಇದನ್ನ find out ಮಾಡಬೇಕು. Option A 2 cos 100, option B 2 cos 80, option C 2 cos, option 2 is cos 80, option 3 is 2 cos 80 and option D is 2 cos 200 ಅಂತ ಇದೆ. ಈಗ ಇದ್ರದ್ದು ಮಾಡ್ಯುಲಸ್ ನಾನು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಫಸ್ಟ್ ಅದಕ್ಕೆ ಮಾಡಕ್ ಮುಂಚೆ ಒಂದಷ್ಟು ಫಾರ್ಮುಲಾಸ್ ರೀಕಾಲ್ ಮಾಡೋಣ. 1 ಪ್ಲಸ್ ಕಾಸ್ 2 ಥೀಟಾ ಇದ್ದಿದ್ರೆ ನಾವು 2 ಕಾಸ್ ಸ್ಕ್ವೇರ್ ಥೀಟಾ ಬರಿತೀವಿ. ಅದೇ 1 ಪ್ಲಸ್ ಕಾಸ್ ಥೀಟಾ ಇದ್ರೆ ವಿ ರೈಟ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಇಫ್ ಯು ಹ್ಯಾವ್ ಸೈನ್ ಥೀಟಾ ವಿ ರೈಟ್ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಅಂತ ಬರಿತೀವಿ. Okay, sin theta is 2 sin theta by 2 cos theta by 2. ಇದನ್ನ ಅಪ್ಲೈ ಮಾಡೋಣ. ಈಗ 1 plus cos 200 ಅಂದ್ರೆ we have 2 cos square, ನೋಡಿ 1 plus cos 200 ಇರೋದಿಲ್ಲಿ 2 cos square 100 ಆಯ್ತು. ಅದೇ ನಮಗೆ sin 200 ಅಂದ್ರೆ 2 sin 100 cos 100 ಆಗುತ್ತೆ. So we will consider this by considering all these formulas. Let me take the modulus of 1 plus cos 200 minus I sin 200 which is equal to 1 plus cos 200 ಅಂದ್ರೆ 2 cos square 100 ಆಯ್ತು minus I into 2 sin 100 into cos 100 ಆಯ್ತು. That is equal to, you can take 2 cos 100 common, modulus of ಇಲ್ಲಿ ಏನು ಉಳಿತು cos 100 minus I sin 100. ಇಲ್ಲಿ cos 100 ತೆಗೆದ್ವಿ ಹೊರಗಡೆ 2 cos 100. ಅಲ್ಲಿಗೆ r ಅಂದ್ರೆ ಇದೆ ನೋಡಿ, this is in the form of r cos theta plus I sin theta ಫಾರ್ಮಿಗೆ ಬಂದ್ಬಿಟ್ಟಿದೆ ಇದು. ಸೊ ಅಲ್ಲಿಗೆ ಮಾಡ್ಯುಲಸ್ r is equal to 2 cos 100 ಬರುತ್ತೆ. ಬಟ್ cos 100 is negative. Cos 100 is negative because 100 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಬಟ್ ಇದನ್ನ ನಾನು ಏನಂತ ಬರೀಬಹುದು, r is equal to, this is nothing but 2 cos of 100 ಅಂದ್ರೆ 100 180 minus 100, that is nothing but minus cos 80 minus 2 cos 80 ಬರುತ್ತೆ. ಸೊ ಮಾಡ್ಯುಲಸ್ ಅಂತಂದಾಗ ನನಗೆ I have to take the answer as cos 80. So option
3 is the right choice. Option 3, which is 2 cos 80. The modulus and amplitude of 1 plus 2i by 1 minus 2i whole square r. ಇಲ್ಲಿ ಮಾಡ್ಯುಲಸ್ ಮತ್ತೆ ಆಂಪ್ಲಿಟ್ಯೂಡ್ ಎರಡೂ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಫಸ್ಟ್ ನಾನು 1 ಮೈನಸ್ ಐ ಹೋಲ್ ಸ್ಕ್ವೇರ್ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ದಟ್ ಝೆಡ್ ನಾನು ಎ ಪ್ಲಸ್ ಐ ಬಿಗೆ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕಾದ್ರೆ ಬೇಗ ನಾನು ಆಂಪ್ಲಿಟ್ಯೂಡ್ ಮತ್ತೆ ಮಾಡ್ಯುಲಸ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ 1 ಮೈನಸ್ ಐ ಹೋಲ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಐ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದಾಗ ಬರೋದು ಮೈನಸ್ 2i ವಿಚ್ ಇಸ್ ಈಕ್ವಲ್ ಟು 1 ಐ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಮೈನಸ್ 2i ಬರುತ್ತೆ. ಸೊ ಅವಾಗ z is equal to, that is given complex number is 1 plus 2i ಇತ್ತು divided by 1 minus of 1 minus i whole square ಅಂದ್ರೆ minus 2i. ಸೊ ಅಲ್ಲಿಗೆ ನಮಗೆ 1 plus 2i by 1 plus 2i which is equal to 1. So z is equal to 1 ಅಂತ ಬಂದ್ಬಿಡ್ತು. So z is equal to 1 ಬಂದ್ರೆ it is easy for us to find the complex number, that is 1 plus 0i ಅಂತ ತಗೊಳ್ಬಹುದು. So z is equal to 1 plus 0i ಅಂತ ಬಂದಿದೆ. ಹಾಗಾದ್ರೆ ಮಾಡ್ಯುಲಸ್ ಆಫ್ z is square root of 1 square plus 0 square, that is 1 here, and theta is tan inverse of b by a, that is 0 by 1, that is tan inverse of 0 which is 0. ಅಲ್ಲಿಗೆ option 1 is the right choice. Modulus is 1 and amplitude is 0. Now you can look at this next question. The amplitude of sin pi by 5 plus 1 minus cos pi by 5 is. So let us see how to solve this. Illi sin pi by 5 plus 1 minus cos pi by 5 anta kottide. Let us take this as z. Iga sin theta andre 2 sin theta by 2, that is pi by 10, into cos pi by 5 by 2 andre pi by 10 ಆಯ್ತು, plus 1 minus cos theta ಅಂದ್ರೆ 2 sin square theta by 2, ಅಲ್ಲಿಗೆ 2 sin square pi by 10 ಆಗುತ್ತೆ. 2 sin square pi by 10. I have used the formula sin theta is equal to 2 sin theta by 2 cos theta by 2. ಅಂದ್ರೆ sin pi by 5 becomes 2 sin pi by 10 cos pi by 10. ಆಮೇಲೆ 1 minus cos theta ಅಂದ್ರೆ 2 sin square theta by 2 ಅಂದ್ರೆ pi by 5 by 2 ಅಂದ್ರೆ 2 sin square pi by 10 ಆಯ್ತು. This is 2 sin square pi by 10. ಈಗ ನನಗೆ ಕಾಮನ್ ಟರ್ಮ್ ಇದೆ ಒಂದು, ಯಾವುದದು 2 sin pi by 10, ಅಲ್ಲಿಗೆ ಉಳಿದಿದ್ದು cos pi by 10 ಪ್ಲಸ್ ಇಲ್ಲಿ I ಇರಬೇಕು 1 sin pi by 5 into I here. So I into 2 sin square pi by 10, that is cos pi by 10 plus I into sin pi by 10. This is in the form of R into cos theta plus I sin theta. ಈ ಫಾರ್ಮ್ ಇದೆ. ಕ್ಲಿಯರ್ಲಿ theta is equal to pi by 10. ಕಂಪೇರ್ ಮಾಡಿ pi by 10 ಆಗುತ್ತೆ, which is in option D here. Option D ನಲ್ಲಿದೆ ನೋಡಿ. So required answer is option D, which is pi by 10. The amplitude of 1 plus I into 2 plus I by 1 plus 3I is. So now amplitude of z1 plus z2 minus amplitude of z3 ಆ ಮೆಥಡ್ ಅಲ್ಲೂ ಮಾಡಬಹುದು. ಬಟ್ ಇಲ್ಲಿ 1 plus I into 1 plus 2I is equal to 1 plus 3I ಆದರೆ ಅವಾಗ ನಮಗೆ ವ್ಯಾಲ್ಯೂ ಆಫ್ z will be 1. ಸೊ ಆ ಕಾರಣಕ್ಕೋಸ್ಕರ z ಅನ್ನು ನಾನು 1 plus I into 2 plus I ಇದಲ್ವಾ, 2 plus I
by 1 plus 3i ಅಂತ ತಗೊಂಡಿದ್ದೀನಿ. ಈಗ 1 plus i into 2 plus i ಏನಾಗುತ್ತೆ ನೋಡೋಣ. So that is 1 into 2 plus i plus 2i. ಆಮೇಲೆ i into i. This is i square. I square is minus 1. So 2 minus 1 is 1 plus 3i ಆಯಿತು. So numerator equals 1 plus 3i divided by 1 plus 3i, which is equal to 1. That implies z is equal to 1. So we have already seen z is equal to 1 ಆಯಿತು ಅಂದರೆ ನಮ್ಗೆ ಆಂಪ್ಲಿಟ್ಯೂಡ್ theta is equal to 0 ನೇ ಆಗೋದು. Because 1 can be written as cos 0 plus I sin 0. So ಅದನ್ನೇ ನಾನು 1 into cos 0 plus I sin 0. Sin 0 0. Cos 0 is 1. 1 into 1. ಅಲ್ಲಿಗೆ z mod z is 1 and theta is equal to 0. So similar problem we have solved. But ಇಲ್ಲಿ ಆಂಪ್ಲಿಟ್ಯೂಡ್ ಅಂತ ಕೇಳಿದ್ರು ನಾವೇನು ಮಾಡಿದ್ವಿ 1 plus I into 2 plus I multiply ಮಾಡಿ ನೋಡಿದಾಗ ಡಿನಾಮಿನೇಟರ್ಗೆ ಈಕ್ವಲ್ ಆಯಿತು. ಆಗಾಗ ಅದನ್ನು ಕ್ಯಾನ್ಸಲ್ ಮಾಡಿ theta is equal to 0 ಅಂತ conclude ಮಾಡೋಣ. So that is which is in option A. Option A is the right choice. Amplitude is 0.